ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗದಗದಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಮುಗಿಯುವಂತ ಲಕ್ಷಣ ಕಾಣ್ತಾ ಇಲ್ಲ. ಸಿಲಿಂಡರ್ ಕೊರತೆಯಿಂದ ಅನೇಕ ಹೋಟೆಲ್ಗಳು ಕ್ಲೋಸ್ ಆಗಿವೆ. ಚಿಕ್ಕ ಪುಟ್ಟ ಹೋಟೆಲ್ಗಳಿಗೂ ಕೂಡ ಈ ವಾರ್ ಎಫೆಕ್ಟ್ ತಡ್ತಾ ಇದೆ. ನರಗುಂದ ಬಸ್ ನಿಲ್ದಾಣದ ಬಳಿ ಹೋಟೆಲ್ಗಳನ್ನು ಬಂದ್ ಮಾಡಲಾಗಿದೆ. ಕೆಲ ಅಂಗಡಿಗಳಲ್ಲಿ ಸೌದಿ ಒಲೆಯನ್ನು ಉಪಯೋಗಿಸಿ ಅಡುಗೆ ಮಾಡುವಂಥ ಪರಿಸ್ಥಿತಿ ಇದೆ. LPG ಸಮಸ್ಯೆಯನ್ನು ಬಗೆಹರಿಸಿ ಅಂತ ಮಾಲೀಕರು ತಮ್ಮ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ. ನೋಡ್ತಾ ಇದ್ರಿ, ಹೋಟೆಲ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ಆದರೆ ಕೆಲ ಹೋಟೆಲ್ ದೊಡ್ಡ ಹೋಟೆಲ್ಗಳು ನಡೆಸ್ತಾ ಇರುವಂಥದ್ದು. ಆದರೆ ಇಂಥ ಸಣ್ಣ ಪುಟ್ಟ ಹೋಟೆಲ್ಗಳಿಗೆ ಈ ರೀತಿಯಾಗಿ ಸಮಸ್ಯೆ ಆಗ್ತಿದೆ ಅಂತ ಅನಿಸುತ್ತೆ. ಗದಗದ ಆ ಭಾಗದಲ್ಲಿ ಕೆಲವೊಂದು ಭಾಗದಲ್ಲಿ ಹೋಟೆಲ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ಕಾರಣ ವಾಣಿಜ್ಯ ಗ್ಯಾಸ್ ಸಿಗ್ತಾ ಇಲ್ಲ ಅಂತ. ಆ ಸಮಸ್ಯೆಯಿಂದಾಗಿ, ಸಿಲಿಂಡರ್ ಕೊರತೆಯಿಂದಾಗಿ ಅನೇಕ ಹೋಟೆಲ್ಗಳು ಕ್ಲೋಸ್ ಆಗಿವೆ. ಇನ್ನು ಈ ಸಮಸ್ಯೆ ಇನ್ನು ಎಷ್ಟು ದಿನ ಹೋಗುತ್ತೋ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಹೇಳ್ತಾ ಇರುವಂಥದ್ದು ಸಮಸ್ಯೆ ಇಲ್ಲ, ಬರಬೇಕಾಗಿರುವಂಥ ಎಲ್ಲ LPGಗಳು ಬರುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಆದರೆ ಇಲ್ಲಿ ರಾಜ್ಯ ಸರ್ಕಾರ ಕೊಡೋಕೆ ರೆಡಿ ಇಲ್ಲ, ಸಿಗ್ತಾ ಇಲ್ಲ. ಇಲ್ಲಿ ಯಾರಿಗೆ ಹೇಳೋದು? ರಾಜ್ಯ ಸರ್ಕಾರ ಹೇಳ್ತಾ ಇರೋದು ಸಮಸ್ಯೆ ಇದೆ ಅಂತ, ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಸಮಸ್ಯೆ ಇಲ್ಲ ಅಂತ. ಯಾರನ್ನು ನಂಬೋದು ಯಾರನ್ನು ಬಿಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಹಂಗಾಗಿ ರಾಜ್ಯ ಸರ್ಕಾರ ಏನು ಮಾಡಬೇಕು, ಈ ಮಧ್ಯವರ್ತಿಗಳಿರ್ತಾರಲ್ಲ, ಏಜೆನ್ಸಿಗಳಿರ್ತಾರಲ್ಲ, ಎಂಥವರಿಗೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗ್ತಾ ಇದೆ, ಬ್ಲಾಕಲ್ಲಿ ಏನಾದರೂ ಪೂರೈಕೆ ಮಾಡಲಾಗ್ತಾ ಇದೆಯಾ, ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರ ತಲೆ ಕೆಡಿಸ್ಕೊಳ್ಬೇಕು, ರಾಜ್ಯ ಸರ್ಕಾರ ಗಮನ ಹರಿಸಬೇಕು. ಹೋಟೆಲ್ಗಳನ್ನು ಕ್ಲೋಸ್ ಮಾಡಲಾಗ್ತಾ ಇದೆ, ಈ ರೀತಿ ಸಮಸ್ಯೆ ಆಗ್ತಾ ಇದೆ. ಇದು ಗದಗ ಭಾಗದಲ್ಲಿ. ಸೊ ಹಂಗಾಗಿ ಈ ಎಗ್ ರೈಸ್ ಸೆಂಟರ್ ಆಗಿರ್ಬೋದು, ಬಿರಿಯಾನಿ ಮತ್ತು ಕಬಾಬ್ ಸೆಂಟರ್ಗಳನ್ನು ಕೂಡ ಕ್ಲೋಸ್ ಮಾಡಲಾಗ್ತಾ ಇದೆ. ಸೊ ಹಂಗಾಗಿ ಸಣ್ಣ ಪುಟ್ಟ ಅಂಗಡಿಗಳು ಇದಾವಲ್ಲ, ಅದಕ್ಕೆ ಎಫೆಕ್ಟ್ ತಡ್ತಾ ಇರುವಂಥದ್ದು. ಯಾಕಂದರೆ ಅಲ್ಲಿ ವಿಪರೀತವಾಗಿ ರೇಟ್ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ, ಅಂದರೆ ಮಧ್ಯವರ್ತಿಗಳು ಅಥವಾ ಏಜೆನ್ಸಿಗಳು ಏನಾಗ್ತಿದ್ದಾರೆ ಅಂದರೆ ವಿಪರೀತವಾಗಿ ರೇಟ್ ಹಾಕ್ತಿದ್ದಾರೆ. ಅಂದರೆ ಗ್ಯಾಸ್ಗೆ ವಿಪರೀತವಾಗಿ 1,000 ಇರುವಂಥ ಗ್ಯಾಸಿಗೆ 5,000 ತನಕ ಹೋಗ್ತಾ ಇದೆ. ಸೊ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಯಾರು ದುಡ್ಡು ಜಾಸ್ತಿ ಕೊಡ್ತಾರೋ ಅವರಿಗೆ ಏಜೆನ್ಸಿಗಳು ಕೊಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಸಣ್ಣ ಪುಟ್ಟ ಅಂಗಡಿಗಳು ಕ್ಲೋಸ್ ಮಾಡುವಂಥ ಹಂತಕ್ಕೆ ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಫಾರೂಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಫಾರೂಕ್, ಈಗ ಕೇಂದ್ರ ಸರ್ಕಾರನೇ ಅಧಿಕೃತ ಮಾಹಿತಿ ಕೊಟ್ಟಿರುವಂಥದ್ದು LPG ಸಮಸ್ಯೆ ಇಲ್ಲ ಅಂಥೇಳಿ. ಆ ಭಾಗದಲ್ಲಿ ಯಾಕೆ ಸಮಸ್ಯೆ ಆಗ್ತಾ ಇದೆ? ಸಿಗ್ತಿದೆಯಾ ಇಲ್ವಾ, ಅಥವಾ ಇದನ್ನೇ ಬಂಡವಾಳ ಮಾಡಿಕೊಂಡು ಮಧ್ಯವರ್ತಿಗಳು ಅಥವಾ ಈ ಏಜೆನ್ಸಿಗಳು ಬೇರೆ ಕಡೆಗೆ ಏನಾದರೂ ಪೂರೈಕೆ ಮಾಡ್ತಿದ್ದಾರೆ, ಹೇಗೆ? ಹೇಮ್ ಕುಮಾರ್, ಏನಂದ್ರೆ ಗದಗ ಜಿಲ್ಲೆಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಒಂದ್ ಕಡೆ ಅತಿಯಾಗಿ ಸಮಸ್ಯೆ ಎದುರಿಸ್ತಾ ಇದ್ರೆ, ಇನ್ನೊಂದ್ ಕಡೆ ಅಡುಗೆ ಅನಿಲ ಕೂಡ ಅಂದ್ರೆ ಕೊರತೆ ಅಭಾವ ಉಂಟಾಗ್ತಾ ಇದೆ ಗದಗ ಜಿಲ್ಲೆಯಲ್ಲಿ. ಕಳೆದ ಒಂದು 4-5 ದಿನಗಳ ಹಿಂದೆ ಗದಗ ನಗರದಲ್ಲೂ ಸಹ ಅಂದ್ರೆ ಸರದಿ ಸಾಲಲ್ಲಿ ನಿಂತು ಅಡಿಗೆ ಸಿಲಿಂಡರ್ನ ತೆಗೆದುಕೊಳ್ಳುವಂತ ಒಂದು ಪರಿಸ್ಥಿತಿ ಇತ್ತು. ಆದ್ರೆ ಅದೇ ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲೂ ಸಹ ಸುಮಾರು ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆ ವರೆಗೆ ಮಾತ್ರ ಅಡುಗೆ ಅನಿಲ ವಿತರಣೆ ಮಾಡ್ತಿರೋದ್ರಿಂದ ಸುಮಾರು 4 ಗಂಟೆ 5 ಗಂಟೆಯಿಂದ ಸಾವಿರಾರು ಜನರು ಕಿಲೋಮೀಟರ್ ಗಟ್ಟಲೆ ಸಿಲಿಂಡರ್ನ ಇಟ್ಕೊಂಡು ಕ್ಯೂನಲ್ಲಿ ನಿಲ್ತಕ್ಕಂತ ಒಂದು ಪರಿಸ್ಥಿತಿ ಎದುರಾಗಿತ್ತು. ಅದರ ಜೊತೆಗೆ ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಸಹ ಇವತ್ತು ಎದುರಾಗಿದೆ ನರಗುಂದ ಪಟ್ಟಣದಲ್ಲಿ. ಏನಂದ್ರೆ ಸರಿಯಾಗಿ ಸಮರ್ಪಕವಾಗಿ ಅವ್ರಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಹೋಟೆಲ್ ಮಾಲೀಕರು ಇವತ್ತು ತಮ್ಮ ಹೋಟೆಲ್ ಅನ್ನ ಬಂದ್ ಮಾಡುವ ಮೂಲಕ, ಅಂದ್ರೆ ಬೀದಿ ಬದಿ ಇಟ್ಟಿರ್ತಕ್ಕಂಥ ಎಗ್ ರೈಸ್ ಸೆಂಟರ್ ಆಗಿರ್ಲಿ, ಸಣ್ಣ ಪುಟ್ಟ ಹೋಟೆಲ್ಗಳಾಗಿರ್ಲಿ, ಬಿರಿಯಾನಿ ಸೆಂಟರ್ ಆಗಿರ್ಲಿ, ಇಂಥವು ಸಹ ಇವತ್ತು ಸಮರ್ಪಕವಾಗಿ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂತ ಉದ್ದೇಶದಿಂದ ಹೋಟೆಲ್ ಅನ್ನ ಬಂದ್ ಮಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಜೊತೆಗೆ ಬೇರೆ ಕಡೆ ಎಲ್ಲಾದ್ರೂ ಅದನ್ನ ತಗೋಬೇಕು ಅವರು ಅನ್ನುವಂತ ನಿರ್ಧಾರಕ್ಕೆ ಬಂದ್ರೆ ಅಲ್ಲಿ 1 to 2 ಅವ್ರಿಗೆ ರೇಟ್ ಬೀಳ್ತಾ ಇರೋದ್ರಿಂದ ಇಲ್ಲಿ ಅವ್ರು ಏನು ಮಾಡಿ ಅವರು ಮಾರ್ತಕ್ಕಂಥ ಪದಾರ್ಥಗಳ ಬೆಲೆ ಅಷ್ಟೇ ಇದೆ. ಆದ್ರೆ ಸಿಲಿಂಡರ್ ಬೆಲೆ 1 to 2 ಕೊಟ್ಟು ತಗೊಳ್ಳೋದ್ರಿಂದ ಅವರಲ್ಲಿ ತಮ್ಮ ವ್ಯಾಪಾರದಲ್ಲಿ ಲಾಸ್ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಸಮರ್ಪಕವಾಗಿ ನಮಗೆ ಗ್ಯಾಸ್ ಅನ್ನ ಒದಗಿಸುವಂತಾಗ್ಲಿ ಅಂತಕ್ಕಂಥ ಒಂದು ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಹೇಮ್ ಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಫಾರೂಕ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.